ನಾನು ಬರ್ತೀನೋ ಇಲ್ವೋ ಅಂತ ಅಂದ್ಕೊಂಡಿದ್ರಾ? ಖಂಡಿತವಾಗ್ಲೂ ಇಲ್ಲ. ನೀನು ಬಂದೇ ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಹ್ಞೂ, ಹೇಗೆ? ನಾನು ಬರೋ ತಡ ಆಯ್ತಲ್ಲ. ತಡ ಆದರೂ ಬಂದೇ ಬರ್ತೀಯ ಅಂತ ನನ್ನ ಮನಸ್ಸು ಹೇಳ್ತಾ ಇತ್ತು. ಮನಸ್ಸು? ನಿಮ್ಮ ಮನಸ್ಸು ಯಾಕೆ ಹೇಳಬೇಕು? ಹೌದಾ? ಹಾಗಿದ್ರೆ ಮತ್ತಿನ್ನೇನಕ್ಕೆ ಬಂದೆ? ನಾನು ಕರೆದ ತಕ್ಷಣ ನೀನು ಯಾಕೆ ಬಂದೆ ಹೇಳು? ಅದು ನೀವು ಬೇರೆ ನೆನ್ನೆ ನೀನು ಬರಲೇಬೇಕು ಹಂಗೆ ಹಿಂಗೆ ಅಂತಿದ್ರಲ್ಲ, ಏನೋ ವಿಷಯ ಇರಬೇಕಪ್ಪ ಮಾತಾಡೋದು ಅಂದ್ಬಿಟ್ಟು ನಾನು ಬಂದೆ ಅಷ್ಟೆ. ಏನು ವಿಷಯ? ನನ್ನನ್ನು ಯಾಕೆ ಬರೋದಕ್ಕೆ ಕೇಳಿದ್ರಿ? ಅದು ನನಗೆ ಆಚೆ ಈಚೆ ಮಾತಾಡೋಕ್ಕೆ ನನಗಿಷ್ಟ ಇಲ್ಲ. ವಿಷಯ ಏನಪ್ಪ ಅಂದರೆ, ನಾನು ಡೈರೆಕ್ಟಾಗಿ ಫೇಸ್ ಟು ಫೇಸ್ ಹೇಳಿಬಿಡ್ತೀನಿ. ಇದೇ ನನ್ನ ಗುಣ. ನಾನು ನಿನ್ನನ್ನು ತುಂಬ ಇಷ್ಟಪಡ್ತಾಯಿದ್ದೀನಿ. ನಿನಗೆ ಇಷ್ಟನೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಆದರೆ ನಾನು ಮಾತ್ರ ಮದುವೆ ಆದರೆ ನಿನ್ನೆನೇ ಮದುವೆ ಮಾಡ್ಕೊಳ್ಳೋದು. ಹಾಂ, ನಾನು ಮದುವೆ ಮಾಡ್ಕೊಳ್ಳಿಲ್ಲ ಅಂದರೆ ನಿಮ್ಮನ್ನು ಇಲ್ಲ ಅಂತ ಹೇಳಿದ್ರೆ ಏನು ಮಾಡ್ತೀರಾ? ಇಲ್ಲ ಅಂತ ಅಂದರೆ ನನ್ನ ಜೀವನ ಪೂರ್ತಿ ಹೀಗೆ ಇದ್ದು ಬಿಡ್ತೀನಿ. ಯಾವ ಹುಡುಗಿನೂ ಮದುವೆನೂ ಮಾಡ್ಕೊಳ್ಳಲ್ಲ. ಅಲ್ಲ, ಏನು ನೀವು ಒಂದೇ ಸತಿ ಇಂಥ ನಿರ್ಧಾರ ಮಾಡಿಬಿಟ್ರಲ್ಲ? ಅಲ್ಲ, ಇವಾಗ ನೀವು ನಾನು ನೋಡಿರೋದು ಒಂದೇ ಸರಿ, ಒಂದು ಸರಿ ನೋಡಿದ ತಕ್ಷಣ ಅದು ಹೇಗೆ ಇಷ್ಟ ಆಗ್ಬಿಡತ್ತೆ? ಹೌದಾ? ಹಾಗಿದ್ರೆ ನಿನಗೆ ನನ್ನ ಮೇಲೆ ಯಾವ ಫೀಲಿಂಗ್ಸು ಇಲ್ವಾ? ಅದು ಅದು ನಿಜ ಹೇಳು ಮೀನಾ, ನಿನಗೆ ನನ್ನ ಬಗ್ಗೆ ಯಾವ ಫೀಲಿಂಗ್ಸು ಇಲ್ವಾ? ಇಲ್ಲ ಅಂತ ಹೇಳಿಬಿಡು. ಸುಮ್ಮನೆ ತಿರುಗಿ ಹೋಗ್ತಾ ಇರ್ತೀನಿ, ನಿನ್ನ ತಿರುಗೂ ಕೂಡ ನೋಡೋದಿಲ್ಲ. ನನ್ನ ಕೆಪಾಸಿಟಿ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ. ನನ್ನ ಮದುವೆ ಮಾಡ್ಕೊಂಡು ಬರೋ ಹುಡುಗಿಗಿನ ನಾನು ರಾಣಿ ಥರ ನೋಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿನಗೆ ಅದೃಷ್ಟ ಇದ್ದರೆ ನೀನು ಖಂಡಿತವಾಗ್ಲೂ ಮದುವೆ ಮಾಡ್ಕೋಬೋದು. ನೀನಾದರೂ ನಿನಗೆ ಅದೃಷ್ಟ ಬೇಡ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ಅಲ್ಲ, ಅದು ನನಗೆ ಏನು ಹೇಳಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಯೋಚನೆ ಮಾಡು, ಚೆನ್ನಾಗಿ ಯೋಚನೆ ಮಾಡು. ಇದನ್ನು ನಾನು ನೆನ್ನೆನೇ ಹೇಳಬೇಕು ಅಂತಿದ್ದೆ, ಆದರೆ ನನಗೂ ಸ್ವಲ್ಪ ಹೇಳಕ್ಕೆ ಮುಜುಗರ ಆಯಿತು. ಆಮೇಲೆ ಇನ್ನೊಂದು ಯೋಚನೆ ಮಾಡಿದೆ. ನನ್ನ ತಂಗಿ ನಿಮ್ಮ ಮನೇಲಿ, ನೀನು ನಮ್ಮ ಮನೇಲಿ. ನಮ್ಮ ಅಪ್ಪ ಅಮ್ಮ ನಿಮ್ಮ ಅಪ್ಪ ಅಮ್ಮನ ಸಂಬಂಧಗಳು ಕೂಡ ಚೆನ್ನಾಗಿರುತ್ತೆ. ಇಬ್ಬರು ಸಂಬಂಧನೂ ಗಟ್ಟಿಯಾಗಿ ಕೊನೆವರೆಗೂ ಚೆನ್ನಾಗಿರುತ್ತೆ. ಏನಂತೀಯ? ಅಲ್ಲ, ನೀವು ಹೇಳಿದ್ದಕ್ಕೆ ಇಲ್ಲ ಅಂತಲ್ಲ, ಆದರೆ ಒಂದೇ ಒಂದು ಪ್ರಾಬ್ಲಮ್ ಇದೆ. ಏನು? ನಮ್ಮ ತಾಯಿ ಇನ್ನೂ ನಿಮ್ಮ ತಂಗಿನ ಸೊಸೆ ಅಂತ ಒಪ್ಕೊಂಡಿಲ್ಲ. ಹಿಂಗಿರುವಾಗ ನಾನು ಹೇಗೆ ನಿಮ್ಮನ್ನು ಮದುವೆ ಮಾಡ್ಕೋತೀನಿ ಅಂತ ಹೇಳಿ? ಅಯ್ಯೋ, ನಾನೇ ಬಂದು ಕೇಳ್ತೀನಿ ಬಿಡು. ನಿಮ್ಮ ಮಗಳು ನಾನು ಇಷ್ಟಪಡ್ತಾ ಇದ್ದೀವಿ, ಮದುವೆ ಮಾಡಿಕೊಡಿ ಅಂತ. ಇಲ್ಲ, ಬೇಡ. ನಮ್ಮಮ್ಮಂಗೆ ತುಂಬ ಕೋಪ. ಅಣ್ಣ ಬೇರೆ ಹೀಗೆ ಮಾಡಿ ನಮ್ಮಮ್ಮಂಗೆ ಇನ್ನೂ ಕೋಪ ಹೋಗಿಲ್ಲ. ಇನ್ನು ನಾನು ಹೀಗೆ ಮಾಡಿದ್ರೆ? ನಿನಗೆ ನನ್ನ ಮೇಲೆ ನಂಬಿಕೆ ಇದೆಯಾ ಇಲ್ವಾ? ನಂಬಿಕೆ ಪ್ರಶ್ನೆ ಅಲ್ಲ. ಇದೆಯಾ ಇಲ್ವಾ ಹೇಳು? ಅದು ಇದೆ ಅಂತಲೇ ಇಟ್ಕೊಳ್ಳಿ. ಆದರೂ ಇಲ್ಲ ಗಿದ್ರು ಇಲ್ಲ. ಇವಾಗ ನನ್ನ ತಂಗಿನೂ ನಿಮ್ಮ ಅಣ್ಣ ಇಬ್ಬರೂ ಮದುವೆ ಮಾಡ್ಕೊಂಡ್ರು. ಆದರೆ ಯಾರೇ ಏನೇ ಅಡ್ಡಿ ಮಾಡೋಕ್ಕೆ ಬಂದರು ಒಬ್ರನ್ನೊಬ್ರು ಬಿಟ್ಕೊಟ್ರಾ? ಗಂಡಂಗೋಸ್ಕರ ಹೆಂಡತಿಗೋಸ್ಕರ ಗಂಡ ಹೇಗೆ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು? ಹೌದು ತಾನೆ? ನನ್ನ ತಂದೆ ತಾಯಿನೂ ಕೂಡ ಲೆಕ್ಕಿಸ್ಲಿಲ್ಲ ಅವರು. ನೋಡು ಮೀನಾ, ನೀನು ಕೂಡ ನನ್ನ ಜೊತೆ ಹಿಂಗೆ ಇರ್ತೀಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಇರ್ತೀಯ ತಾನೆ? ರಾಜೋರೆ, ನಿಜವಾಗ್ಲೂ ನೀವು ಹೇಳ್ತಿರೋದೆಲ್ಲ ನಿಜನಾ? ನೀವು ನನ್ನ ನಿಜವಾಗ್ಲೂ ಇಷ್ಟಪಡ್ತಿದ್ದೀರಾ? ಹೌದು, ನಿನ್ನ ನಿಜವಾಗ್ಲೂ ಮನಸಾರೆ ಇಷ್ಟಪಡ್ತಾ ಇದ್ದೀನಿ. ನಿನ್ನನ್ನು ಯಾವತ್ತು ನಾನು ನೋಡಿದ್ನೋ ಅವತ್ತಿಂದ ನೀನು ನನ್ನ ಮನಸ್ಸಲ್ಲೇ ಸೇರ್ಕೊಬಿಟ್ಟಿದ್ಯಾ. ನಿನಗೋಸ್ಕರ, ನಿನ್ನ ಪ್ರೀತಿಗೋಸ್ಕರ ನಾನು ಎಷ್ಟೆಲ್ಲ ಆಸೆಗಳನ್ನ ಇಟ್ಕೊಂಡಿದ್ದೀನಿ ಗೊತ್ತಾ ಮೀನಾ. ನಾನು ನಿನಗೆ ಬೇರೆ ಆಪ್ಷನ್ ಕೊಡೋಕ್ಕೂ ನನಗಿಷ್ಟ ಇಲ್ಲ. ನಾನು ನಿನ್ನೆ ಮದುವೆ ಮಾಡ್ಕೋಬೇಕು. ನೀನು ನನಗೆ ಬೇಕು. ಪ್ಲೀಸ್ ಇಲ್ಲ ಅಂತ ಹೇಳಬೇಡ. ನಾನು ಬೇಕಾದರೆ ಯಾರನ್ನು ಬೇಕಾದ್ರೂ ಎದುರಾಕೋತೀನಿ ನಿನಗೋಸ್ಕರ. ಆದರೆ ನಿನ್ನನ್ನು ಮಾತ್ರ ಬಿಟ್ಕೊಡೋದಿಲ್ಲ. ಹಾಂ, ನಿಜವಾಗ್ಲೂ? ನಿಜವಾಗ್ಲೂ. ಏನು ಮಾಡ್ಬೇಕು ಹೇಳೋ ನೀನನ್ನು ಮದುವೆ ಮಾಡ್ಕೊಳ್ಳೋಕ್ಕೆ? ನೀನು ಹೆಂಗೆ ಹೇಳ್ತೀವಿ ಹಾಗೆ ಕೇಳ್ತೀನಿ. ನೀನು ಏನು ಮಾಡೋಂದ್ರೂ ಮಾಡ್ತೀನಿ. ಬೇಕಾದರೆ ಈಗಲೇ ಒಂದು ಬಾವಿಗೆ ಬೀಳು ಅಂದೆ ಬಿದ್ದು ಬಿಡ್ತೀನಿ ನಾನು. ಬೀಳಲ್ಲ? ಬಿದ್ದು ತೋರಿಸ್ಲಾ? ಅಯ್ಯಯ್ಯೋ, ಬೇಡ. ಹಾಗೆಲ್ಲ ಏನು ಮಾಡೋದು ಬೇಡ. ನಾನು ಕೂಡ ಯೋಚನೆ ಮಾಡಿದೆ ನೆನ್ನೆ ಎಲ್ಲ. ನನಗೂ ನೀವು ತುಂಬ ಇಷ್ಟ ಆದ್ರಿ. ಸೊ ಇವಾಗ ಮುಂದೆ ಏನು ಮಾಡೋದು ಅಂತಂದರೆ ಮನೇಲಿ ಒಪ್ಪಿಸಿ ಮದುವೆ ಮಾಡ್ಕೊಳ್ಳೋಣ. ಮನೇಲಿ ಒಪ್ಕೊಳ್ಳಿಲ್ಲ ಅಂತಂದರೆ ಮುಂದಿನ ಆಪ್ಷನ್ನು ನಿಮ್ಮ ಅಣ್ಣನೂ ಮತ್ತು ನನ್ನ ತಂಗಿ ಮಾಡಿರೋದು. ಚೆನ್ನಾಗಿ ನೆನಪಿದೆ ತಾನೆ? ಅಂದರೂ ಭಯ ಆಗುತ್ತಲ್ಲ. ಭಯ ಯಾಕೆ? ಇವಾಗ ಅವರಿಬ್ಬರು ಹೋಗ್ಬಿಟ್ಟು ಮದುವೆ ಮಾಡಿಕೊಂಡ್ರು. ಇವಾಗ ಯಾರು ಏನು ಮಾಡೋಕ್ಕಾಯ್ತು? ನಿಮ್ಮ ತಂದೆ ತಾಯಿ ಏನಾದ್ರು ಮಾಡೋಕ್ಕಾಯ್ತಾ? ಇಲ್ಲ ನಮ್ಮ ತಂದೆ ತಾಯಿ ಏನಾದರೂ ಮಾಡೋಕ್ಕಾಯ್ತಾ?
ಇವಾಗ ನನ್ನ ತಂಗಿ ಬಂದ್ಬಿಟ್ಟು ನಿಮ್ಮ ಮನೇಲಿ ಅಚ್ಚುಕಟ್ಟೆ ಸಂಸಾರ ಮಾಡ್ಕೊಂಡಿಲ್ವಾ? ಅವಳಿಗೇನು ಕಮ್ಮಿ ಆಗಿದೆ? ಅಲ್ಲ, ಅಂದ್ರೂ ನಿಮ್ಮ ಮನೇಲಿ ನನ್ನನ್ನು ಒಪ್ಕೋತಾರ? ನಮ್ಮ ತಂದೆ ತಾಯಿ ಹೆಂಗೋ ಮನೆಗೆ ಸೇರಿಸ್ಕೊಂಡ್ರು, ಹಂಗೆ ನಿಮ್ಮ ಮನೆಗೂ ನಮ್ಮನ್ನು ಸೇರಿಸ್ಕೋತಾರಾ? 100% ಸೇರಿಸ್ಕೋತಾರೆ. ಯೋಚನೆ ಮಾಡಬೇಡ ಮೀನಾ, ನನ್ನನ್ನು ನಂಬು. ಹಾಂ ರಾಜು ಅವರೇ, ನಿಮ್ಮನ್ನು ಖಂಡಿತವಾಗ್ಲೂ ನಂಬ್ತೀನಿ. ನೀವು ಇಷ್ಟೊಂದು ನಂಬಿಕೆಯಿಂದ ಮಾತಾಡ್ತಿದ್ದೀರಾ ಅಂದಮೇಲೆ ನಿಮ್ಮನ್ನು ನಂಬದೇ ಇರೋಕ್ಕಾಗುತ್ತಾ? ಯಾವ ಹುಡುಗಿಯೇ ಬೇಕಾದರೂ ಈ ಮಾತಿಗೆ ಕರ್ಗೋಗ್ಬಿಡ್ತಾಳೆ. ಮೀನಾ, ಅಂತೂ ಈ ಕರಿಯನ್ನು ಒಪ್ಕೊಂಡೇ ಬಿಟ್ಟಲ್ಲ. ನಾನು ಈ ಬಣ್ಣಕ್ಕೆ ಒಪ್ಕೋತೀಯೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ, ಅದೊಂದು ಅನುಮಾನ ಇತ್ತು ನೋಡು. ಅಯ್ಯೋ, ಬಣ್ಣ ತಗೊಂಡು ಉಪ್ಪು ಖಾರ ಹಾಕೊಂಡು ನೆಕ್ಕಕ್ಕಾಗತ್ತಾ ಹೇಳಿ? ಬಣ್ಣ ಗಿಣ್ಣ ಎಲ್ಲ ಎಂಥದ್ದು ಇಲ್ಲ. ಪ್ರೀತಿ ಮುಂದೆ ಯಾವ ಬಣ್ಣ ಮುಖ್ಯ ಇರುತ್ತೆ ಹೇಳು? ನೋಡ್ತಾ ಇರು ಮೀನಾ, ನಿನ್ನನ್ನು ಹೆಂಗೆ ನೋಡ್ಕೋತೀನಿ ನಾನು ಅಂತ. ರಾಣಿ ಥರ ನೋಡ್ಕೋತೀನಿ. ಲವ್ ಯು ಸೋ ಮಚ್. ಮೀಟು ರಾಜು ಅವರೇ, ಆ ಸದ್ಯಕ್ಕೆ ಸ್ವಲ್ಪ ದಿನ ಮನೇಲಿ ಈಗಲೇ ಹೇಳೋದು ಬೇಡ. ಸಮಯ ನೋಡಿಕೊಂಡು ನಾನು ಅಣ್ಣನ ಹತ್ರ ಅಥವಾ ಅತ್ತಿಗೆ ಹತ್ರ ಮಾತಾಡ್ತೀನಿ. ಅದಕ್ಕೂ ಮುಂಚೆ ನೀವೊಂದ್ಸರಿ ನಮ್ಮ ಮನೆಗೆ ಬನ್ನಿ. ಆವಾಗ ನೀವು ಅವಾಗವಾಗ ಬಂದು ಹೋಗ್ತಾ ಇದ್ರೆ ನಮ್ಮ ಅಪ್ಪ ಅಮ್ಮಂಗೂ ಸ್ವಲ್ಪ ಪರಿಚಯ ಆಗುತ್ತೆ, ರೂಢಿ ಆಗುತ್ತೆ ಅಂತ. ಬರೋಣ ತಗೋ, ನಾಳೆನೇ ನಿಮ್ಮ ಮನೆಗೆ ಬರ್ತೀನಿ. ಏನು, ನಾಳೆನೇ ಬರ್ತಾ ಇದ್ದೀರಾ? ಯಾಕೆ ಬರಬಾರ್ದು? ಪ್ರತಿದಿನ ಬರ್ತೀನಿ. ಅಲ್ಲ, ಪ್ರತಿದಿನ ಬಂದರೆ ನಮ್ಮ ಮನೇಲಿ ಏನು ಅನ್ಕೋತಾರೆ? ಯಾರೇನು ಅನ್ಕೋತಾರೆ? ಅಲ್ಲ, ಸೀಮೆಗಿಳಿದ ತಂಗಿನ ಪ್ರತಿದಿನ ನೋಡೋಕೆ ಬರ್ತಾರೆ ಅನ್ಕೊಳಲ್ವಾ? ಅಯ್ಯೋ ಹುಚ್ಚಿ, ನನ್ನ ತಂಗಿ ನೋಡೋಕೆ ಬರ್ತಾ ಇಲ್ಲ. ನಾನು ಬರೋದು ನಿನ್ನನ್ನು ನೋಡೋಕ್ಕೆ. ನನ್ನನ್ನು? ಆದರೆ ನಮ್ಮ ಮನೇಲಿ ಗೊತ್ತಿರಲ್ವಲ್ಲ ನನ್ನನ್ನು ಅಂತ. ನೋಡು, ನಿಮ್ಮ ಮನೇಲಿ ಏನು ಬೇಕಾದರೂ ಅಂದ್ಕೊಳ್ಳಿ, ತಂಗಿ ನೋಡೋಕೆ ಬರ್ತಾ ಇದ್ದಾನೆ ಅಂತಲೇ ಅಂದ್ಕೊಳ್ಳಿ, ನನ್ನನ್ನು ಎಷ್ಟಾದರೂ ಬೈಕೊಳ್ಳಿ. ಆದರೆ ನಾನು ನಿನ್ನೂ ನೋಡೋಕ್ಕೆ ಬರ್ತೀನಿ. ನೀನು ಮನೆಯಲ್ಲೇ ಇರು, ಎಲ್ಲೂ ಹೊರಗಡೆ ಹೋಗ್ಬೇಡ. ಆ ರೀತಿ ಏನಾದರೂ ಮೀಟ್ ಮಾಡೋಂಗಿದ್ರೆ ನಾನೇ ಹೇಳ್ತೀನಿ. ಆಯಿತು. ಸರಿ ಬಾ, ಹಾಗೆ ಒಂದು ರೌಂಡ್ ಸುತ್ತಾಡಿಕೊಂಡು ಮನೆ ಹತ್ರ ಬಿಡ್ತೀನಿ. ಅಯ್ಯೋ, ಪರವಾಗಿಲ್ಲ. ಪರವಾಗಿಲ್ಲ ಅಂದರೆ ಇವತ್ತಿನ ದಿನ ನಾವು ಯಾವತ್ತೂ ಮರಿಬಾರ್ದು ಜೀವನದಲ್ಲಿ. ನಡಿ, ನೀನು ನನ್ನ ಜೊತೆ ಬಾ. ಆ ಬಾನ ನೆರಳಲ್ಲಿ, ಕಾಮನ ಬಿಲ್ಲು ಅಡಿಯಲ್ಲಿ, ಒಂದಾಗಿ ಜೊತೆಯಾಗಿ ನಾವಿಂದು ಇರುವ. ಹಾಡು ತುಂಬ ಚೆನ್ನಾಗಿ ಹೇಳ್ತೀರಾ ಬಿಡಿ. ಹೇಗೆ ಕಲ್ತ್ರಿ? ನೀನೇ ನನ್ನ ಪ್ರಾಣ. ಹೇಳು, ನಿಂಗೂ ಗೊತ್ತಿರಬೇಕಲ್ಲ ಸಾಂಗು. ನನ್ನ ಜೊತೆ ಸೇರ್ಕೊಂಡು ಹೇಳು ಮೀನಾ. ಪ್ರಣಯ ಮಧುರ ಗಾನ, ನೀನೇ ನನ್ನ ಪ್ರಾಣ, ನಮ್ಮ ಪ್ರಣಯ ಮಧುರ ಗಾನ, ನಿನ್ನ ಬಿಡಲಾರೆ ನಾನೆಂದಿಗೂ, ಜೊತೆಯಾಗಿ ಹಿತವಾಗಿ ಸೇರಿ ನಡೆವ, ಸೇರಿ ನುಡಿವ. ನನ್ನ ಬದುಕಲ್ಲಿ ನೀ ಎಂದು ಬೆಳಕಾಗಿರು, ನನ್ನ ಉಸಿರಲ್ಲಿ ನೀ ಎಂದು ಉಸಿರಾಗಿರು, ನಿನ್ನ ಬಿಡಲಾರೆ ನಾನೆಂದಿಗೂ. ರಾಜು ಅವರೇ, ಸಾಕು, ಇಲ್ಲಿಂದ ಹೋಗಿ. ನಾನು ಹೋಗ್ತೀನಿ ಮನೆಗೆ. ಯಾಕೆ ಭಯಪಡ್ತೀವಿ ಮೀನಾ? ನನ್ನ ಮೇಲೆ ನಂಬಿಕೆ ಇಲ್ವಾ? ಇವತ್ತಲ್ಲ ನಾಳೆ ಇಬ್ರು ಮದುವೆ ಮಾಡ್ಕೊಳ್ಳೋರೆ ಅಲ್ವಾ? ಒಂದು ಪಕ್ಷ ಗೊತ್ತಾಯ್ತು ಅಂತ ಇಟ್ಕೋ, ನಾನು ಇದ್ದೀನಿ, ಹೆದರು ಬೇಡ. ಯಾಕೋ ನಿನ್ನನ್ನು ಬಿಟ್ಟು ಹೋಗೋಕ್ಕೆ ಮನಸ್ಸು ಬರ್ತಾ ಇಲ್ಲ. ನನ್ನ ಹುಡುಗಿನ ನಾನು ಸೇಫ್ಟಿಯಾಗಿ ಮನೆ ಹತ್ರ ಬಿಡಬೇಕು, ಇಲ್ಲಾಂದರೆ ನನಗೆ ನಿದ್ದೆನೇ ಬರೋದಿಲ್ಲ. ಹಾಂ, ಆಯಿತು. ಇನ್ನೊಂದು ಸ್ವಲ್ಪ ದೂರ ಅಷ್ಟೇ, ಆಮೇಲೆ ನನ್ನ ಜೊತೆ ಬರಬಾರ್ದು. ಇವತ್ತಾಳೆ ನಾನು ಸ್ಯಾರಿ ಹಾಕ್ಕೊಂಡು ಬಂದಿದ್ದಕ್ಕೆ ಮನೇಲಿ ಅನುಮಾನ ಬಂದಿದೆ. ಎಲ್ಲಿ ಹಿಂಗೆ ರೆಡಿಯಾಗಿ ಹೋಗ್ತಿದ್ದಾಳೆ ಅಂತ. ಎಲ್ಲ ನಿಮ್ಮ ತಂಗಿನೇನೆ. ನಿಮ್ಮ ತಂಗಿ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಿದ್ರು. ಹೌದಾ? ಶಿಲ್ಪ ಅಷ್ಟೊಂದೆಲ್ಲ ಬುದ್ಧಿ ಉಪಯೋಗಿಸ್ತಾಳ? ಬುದ್ಧಿ ಉಪಯೋಗಿಸ್ತಾರೆ. ಪ್ಲೀಸ್, ಅದಕ್ಕೆ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ದೂರ ಅಷ್ಟೇ, ಬಾ ಹೋಗೋಣ. ಪ್ಲೀಸ್, ಇವಾಗಾದರೂ ಹೋಗಿ. ಮುಂದಿನ ರೋಡೇ ನಮ್ಮ ಮನೆ. ಅಕ್ಕಪಕ್ಕದವ್ರು ನೋಡಿದ್ರೂ ಸಮಸ್ಯೆ ಆಗಿಬಿಡುತ್ತೆ. ಸರಿ, ಆಯಿತು. ಆಯಿತು, ನಾಳೆ ನಿಮ್ಮ ಮನೆ ಹತ್ರ ಬರ್ತಾಯಿದ್ದೀನಿ. ನಿಮ್ಮ ಮನೆಗೆ ಬರ್ತಾಯಿದ್ದೀನಿ. ನನಗೋಸ್ಕರ ಕಾಯ್ತಾ ಇರ್ತೀಯಲ್ವಾ? ನನಗೋಸ್ಕರ ಏನು ಮಾಡ್ತೀಯ ಮನೇಲಿ? ಹಾಂ, ಏನು ಬೇಕು ನಿಮಗೆ? ನನಗೆ ಜಾಮೂನ್ ಅಂದರೆ ತುಂಬ ಇಷ್ಟ. ಜಾಮೂನ್ ಮಾಡ್ತೀಯಾ? ಹಾಂ, ಖಂಡಿತವಾಗ್ಲೂ ಮಾಡ್ತೀನಿ. ನಾನೇ ನನ್ನ ಕೈಯಾರ ಮಾಡ್ತೀನಿ. ನನಗೆ ಜಾಮೂನ್ ಮಾಡೋಕ್ಕೆ ಬರಲ್ಲ, ಆದ್ರೂ ನಮ್ಮಮ್ಮನ ಹತ್ರ ಹೇಳಿಸ್ಕೊಂಡಾದ್ರೂ ನಾನೇ ಮಾಡ್ತೀನಿ. ಸರಿ ಮೀನಾ, ನಾನಿನ್ನು ಹೋಗಿ ಬರಲಾ? ಆಮೇಲೆ ಅತ್ತೆ ಮಾವನ್ನ ಚೆನ್ನಾಗಿ ವಿಚಾರಿಸ್ಕೊಳ್ಳಿ. ಪಾಪ, ಅವ್ರಿಗೂ ವಯಸ್ಸಾಗಿದೆ ಅಲ್ವಾ? ಆಯಿತು ಬಿಡು. ಅಲ್ಲ, ನನ್ನ ಮದುವೆ ಆಗೋ ಹುಡುಗಿಗೆ
ನಮ್ಮ ಅಪ್ಪ ಅಮ್ಮನ ಮೇಲೆ ಇಷ್ಟೊಂದು ಪ್ರೀತಿನಾ? ಮತ್ತೆ ಇಲ್ಲದೆ ಇರುತ್ತಾ? ಎಂಥ ಮುದ್ದಾದ ಅಪರಂಜಿನ ಎತ್ಕೊಟ್ಟಿದ್ದಾರೆ ನನಗೋಸ್ಕರ. ಇಷ್ಟು ಮಾಡಿಲ್ಲ ಅಂದರೆ ಹೆಂಗಪ್ಪ? ಸರಿ ಸರಿ ಆಯಿತು, ನೀನು ಹೊರಡು, ನಾನು ಹೊರಡ್ತೀನಿ. ಸರಿ, ಕಾಯ್ತಾ ಇರ್ತೀನಿ. ನಾನು ಕೂಡ ಕಾಯ್ತಾ ಇರ್ತೀನಿ ಅಲ್ಲದು ಬರೋದಕ್ಕೆ. ಸರಿ, ಬಾಯ್. ಐ ಮಿಸ್ ಯು. ಮಿಸ್ ಯು ಟೂ ಚಿನ್ನ. ಹೋಗ್ಬಾ. ಅಲ್ಲಲ್ಲಲ್ಲಲ್ಲೇ, ಇವಳು ನಮ್ಮ ಶಂಕರಣ್ಣನ ಮಗಳಲ್ವಾ? ಇದ್ಯಾರ ಜೊತೆ ನೀವು ಮಾತಾಡ್ತಾಳಲ್ಲ? ಮಿಸ್ಸು ಪಸ್ಸು ಅಂದ್ಕೊಂಡು. ಹಾಂ, ಈ ವಿಷಯನ ಶಂಕರಣ್ಣಂಗೆ ಮೊದಲು ತಿಳಿಸ್ಬೇಕು ನಾನು. ಇವತ್ತೇ ತಿಳಿಸ್ತೀನಿ.